ಮುಂದಿನ ರೂಪುರೇಷೆಗಳು ಆಯೋಜನೆಗಳು? ಇದು ಲಕ್ಷ್ಮೀ ವೆಂಕಟೇಶ್ ಅಂತ ಆಗಲಿ, ಸಾಮನ್ ರೆಡ್ಡಿ ಆಗಲಿ, ಯಲ್ಲಪ್ಪ ಅವರ ಕಾರ್ಯಕ್ರಮ ಅಲ್ಲ. ಇದು INTUC ಮತ್ತು ಕಟ್ಟಡ ಕಾರ್ಮಿಕರ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು. ಇದು ಯಾವುದೋ ಇಂಡಿವಿಜುವಲ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ನಾನು ಆಗ್ಲಿ ಯಾರೇ ಇಂಡಿವಿಜುವಲ್ ಮಾಡ್ತಕ್ಕಂಥ, ಇದು ಕಲೆಕ್ಟಿವ್ ಆಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಕಟ್ಟಡ ಕಾರ್ಮಿಕರ ಒಂದು ಸಂಘಟನೆ ಏನಿದೆ, ಯಲ್ಲಪ್ಪ ಅವರು ಮತ್ತೆ ಸಾಮನ್ ರೆಡ್ಡಿ ಅವರ ನೇತೃತ್ವದಲ್ಲಿ, ಅದು ನಮ್ಮ INTUCಗೆ ಅಪ್ಲಿಕೇಶನ್ ಆಗಿದೆ. ಅವರ ಒಂದು ನೇತೃತ್ವದಲ್ಲಿ ಇದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ. ಹಾಗಾಗಿ ಅವ್ರಿಗೆ ಬೆಂಬಲವಾಗಿ ನಾವು INTUC ಅವರು ಎಲ್ಲಾ ಪದಾಧಿಕಾರಿಗಳು ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ GC ಚಂದ್ರಶೇಖರ್ ನಮ್ಮ ಕಾರ್ಯಾಧ್ಯಕ್ಷರು, ರಾಜ್ಯಸಭಾ ಮೆಂಬರ್ ಆದಂತವರು ನಮಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ಹೇಳಿದಂಗೆ ನಾವು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡ್ತೀವಿ ಸದ್ಯದಲ್ಲೇ. ಅದನ್ನ ನಾವು ಎಲ್ಲಾ ಕಾರ್ಮಿಕ ಸಂಘಟನೆಗಳು ಸೇರ್ಕೊಂಡು ನಾವು ಅರಮನೆ ಮೈದಾನದಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮ ನಿರೂಪಿಸಿಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಕೊಡ್ತಾ ಇದ್ದಾರೆ, ಇಷ್ಟವಾಗಿದ್ದಾರೆ. ಬಟ್ ಅವ್ರ ಕಾರ್ಯಕರ್ತರು ಗುಡ್ಸೋದು ತುಂಬಾ ಡಿಲೇ ಆಗ್ತಾ ಇದೆ. ತಾವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡಿಸ್ಕಷನ್ ಮಾಡುತ್ತಾ ಎಲ್ಲ ರೆಡ್ಡಿ ಅವರು ಎಲ್ಲ ಮಾತಾಡಿ ಅವ್ರ ಗುರ್ತಿಸ್ಬೇಕು ಅಂತ ನಾವು ಅದ್ರ ಬಗ್ಗೆ ತಗೊಳ್ಳಿ ಸರ್. ಅದನ್ನ ಮಾಡೇ ಮಾಡಿದ್ವಿ. ಯಾಕಂದ್ರೆ ಈಗ ಕಾರ್ಯಕರ್ತರಿಗೆ ಒಂದು ಗುರುತಿಸುವಂತ ಕಾರ್ಯಕ್ರಮ ನಮ್ಮ GC ಚಂದ್ರಶೇಖರ್ ಅವರು ಮಾಡ್ತಾ ಇದ್ದಾರೆ. ಸೊ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬಿಟ್ಟಿದ್ದು. ಅವರು ಗುರುತಿಸಿದ್ದು ಬಹಳಷ್ಟು ಒತ್ತಡಗಳು ಇರುತ್ತೆ. ತಾವು ಒಂದು ಮೀಟಿಂಗ್ ಮಾಡಿ ತಾವೆಲ್ಲ ಅದ್ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಮೀಟಿಂಗ್ಗಳು ನಾವು ಮಾಡ್ತಾನೆ ಇದ್ದೀವಿ. ನಮ್ಮ ಕಾರ್ಮಿಕ ಮಂತ್ರಿ ಆದಂತ ಶ್ರೀಮಾನ್ ಸಂತೋಷ್ ಲಾಡ್ ಅವ್ರ ಜೊತೆ ಮೀಟಿಂಗ್ ಮಾಡ್ತೀವಿ. ನಮ್ಮ ಕಾರ್ಯಕರ್ತರಿಗೆ ಮತ್ತೆ ನಮ್ಮ ರಮೇಶ್ ಅಂತ ಹೇಳಿ ಅವ್ರಿಗೆ ಕಟ್ಟಡ ಕಾರ್ಮಿಕರ ಒಂದು ಮೆಂಬರ್ ಅನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ನಾವು INTUC ಬಹಳ ತೃಪ್ತಿಯಾಗಿದೆ. ಯಾವ ಒಂದು ಯೂತ್ ಕಾಂಗ್ರೆಸ್ ಆಗಲಿ, NSC ಆಗಲಿ ಇದರಲ್ಲಿ ಮಾಡೋಕ್ಕಾಗಲ್ಲ. ಬಟ್ ನಮ್ಮ INTUC ಅವರು, ನಮ್ಮ ಯಲ್ಲಪ್ಪನವರು, ಸಾಮನ್ ರೆಡ್ಡಿ ಅವರು ಸುಮಾರು 80,000 ಜನಕ್ಕೆ ವರ್ಷಕ್ಕೆ 5 ರಿಂದ 6 ಕೋಟಿ ರೂಪಾಯಿ ಅನುದಾನ ಕೊಡಿಸ್ತಾರೆ. ಎಲ್ಲ ಬರ್ತಾರೆ ಸರ್. ಅದಕ್ಕೋಸ್ಕರ ನಾನು ನಿಮ್ಮನ್ನ ಕೇಳ್ತಾ ಇರೋದು, ಬೆನಿಫಿಷರೀಸ್ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಯಾರಿಗೂ ಕಾಸು ಕೊಟ್ಟು ಕರ್ಕೊಂಡ್ ಬರೋದು. ಯಾಕಂದ್ರೆ ಯಲ್ಲಪ್ಪನವರು, ಸಾಮನ್ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಇದಕ್ಕೆ ಬೆನಿಫಿಷರೀಸು ಯಾವುದು ಮದುವೆದಾಗ್ಲಿ, ಎಜುಕೇಶನ್ದಾಗ್ಲಿ, ಮತ್ತೆ ಇದಕ್ಕೆ ಎಲ್ಲ ಆಕ್ಸಿಡೆಂಟು ಪ್ರತಿಯೊಬ್ಬರಿಗೂ ಅವ್ರು ಬರೋದಿಲ್ಲ, ಕಾರ್ಮಿಕರು ಬರೋದಿಲ್ಲ, ಇವರೇ ಹೋಗಿ ಕೊಡಿಸಿ ಅವ್ರಿಗೆ ಇದಕ್ಕೆ ಮಾಡ್ತಾರೆ. ಹಾಗಾಗಿ ಎಲ್ಲ ಐಡೆಂಟಿಫೈ ಆಗಿದೆ ಸರ್. ಹಾಗಾಗಿ ನಾವು ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡ್ತೀವಿ ತಮ್ಮ ಅಧ್ಯಕ್ಷತೆಯಲ್ಲಿ. ಯಾಕಂದ್ರೆ ತಾವು ಪ್ರೋತ್ಸಾಹ ಬಹಳ ಕೊಡ್ತಾ ಇದ್ರೆ, ತಾವು ಹೇಳಿದಂಗೆ ಮೊನ್ನೆ ನಡೆದಂತ ಒಂದು ಎಕ್ಸ್-ಸರ್ವಿಸ್ ಮೆನ್ದು ಏನೇ ಆಗ್ಬೇಕು ಅಂದ್ರೂ ಅದು ಕ್ರೆಡಿಟ್ ನಿಮ್ಗೆ ಹೋಗ್ಬೇಕು. ಯಾಕಂದ್ರೆ ನಿಮ್ಮ ಟೀಮಿಗೆ ಹೋಗ್ಬೇಕು. ಯಾಕಂದ್ರೆ ನೀವು ಅದನ್ನ ಇನಿಷಿಯೇಟಿವ್ ತಗೊಳ್ಳಿಲ್ಲ, ನಿಮ್ ಟೀಮ್ ಜೊತೆ ವರ್ಕೌಟ್ ಮಾಡ್ಲಿಲ್ಲ ಅಂದ್ರೆ ಎಕ್ಸ್-ಸರ್ವಿಸ್ ಮೆನ್ದು ಗೊತ್ತಾಗ್ತಾ ಇರಲಿಲ್ಲ. ಆ ತರ ಮಟ್ಟದಲ್ಲಿ ಮಾಡಿದಂತ ಕಾರ್ಯಕ್ರಮ ಇಡೀ ಭಾರತದಲ್ಲೇ ಗೊತ್ತಾಗಿದೆ. ಹಾಗಾಗಿ ನಾವು ನಿಮ್ಗೆ ಧನ್ಯವಾದ ಹೇಳ್ಬೇಕು. ನೀವು ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಹಾಗಾಗಿ ನಮ್ಗೊಂದು ಸಲಹೆ ಕೂಡ, ಯಾಕಂದ್ರೆ ತಾವು ಪ್ರತಿಯೊಂದಕ್ಕೂ ಬರ್ತೀರಾ ಅಂತೇಳಿ ನಾವು ನಮ್ಮ INTUC ಪರವಾಗಿ ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಯಾವುದೇ ಮಾಡಿದ್ರು ಅದು KPCC ನಮ್ದಲ್ಲ, ನಾವಲ್ಲ. ನಾವು ಏನಲ್ಲಿ ಜಸ್ಟ್ ನಾಮಕಾವಸ್ಥೆ ಬಿಟ್ರೆ ಯಾರಿಗೆ ಸಪೋರ್ಟ್ ಮಾಡೋದು ಪಕ್ಷ. ಓಕೆ, ಅದು ಎಲ್ಲ ಕ್ರೆಡಿಟ್ ಪಕ್ಷಕ್ಕೆ ತಪ್ಪಬೇಕು. ಥ್ಯಾಂಕ್ ಯು, ನಮಸ್ಕಾರ.